ಚಿತ್ರನಟ ಹಾಗೂ ನಿರ್ದೇಶಕ ರಿಯಲ್ ಸ್ಟಾರ್ ಉಪೇಂದ್ರ ಉಡುಪಿ ಶ್ರೀಕೃಷ್ಣ ಮಠಕ್ಕೆ ಭೇಟಿ ನೀಡಿ ದೇವರ ದರ್ಶನ ಪಡೆದಿದ್ದಾರೆ. ಬಳಿಕ ಪರ್ಯಾಯ ಪುತ್ತಿಗೆ ಮಠಾಧೀಶ ಶ್ರೀ ಸುಗುಣೇಂದ್ರ ತೀರ್ಥ ಸ್ವಾಮೀಜಿ ಅವರೊಂದಿಗೆ ಉಪೇಂದ್ರ ಮಾತುಕತೆ ನಡೆಸಿದ್ರು. ಇದೇ ಸಂದರ್ಭದಲ್ಲಿ ಉಪೇಂದ್ರ ಅವರನ್ನ ಸ್ವಾಮೀಜಿ ಗೌರವಿಸಿದ್ದಾರೆ. ಬಳಿಕ ಗೀತಾ ಮಂದಿರ ವೀಕ್ಷಿಸಿದ ಉಪೇಂದ್ರ ಗೀತೋತ್ಸವ ಸಮಾರೋಪದಲ್ಲಿ ಭಾಗವಹಿಸಿದ್ದು, ಈ ಸಂದರ್ಭದಲ್ಲಿ ಲಹರಿ ವೇಲು ಸೇರಿದಂತೆ ಹಲವು ಗಣ್ಯರು ಹಾಜರಿದ್ದರು. ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಉಪೇಂದ್ರ, ಜನಗಳ ಆಶೀರ್ವಾದದಿಂದ ಯುಐ ಸಿನಿಮಾ ತುಂಬಾ ಚೆನ್ನಾಗಿ ಹೋಗುತ್ತಿದೆ. ರಜನಿಕಾಂತ್ ಜೊತೆ ನಟಿಸಿರುವ ಸಿನಿಮಾದ ಚಿತ್ರೀಕರಣ ನಡೆಯುತ್ತಿದೆ. ಇನ್ನೊಂದು ಶೆಡ್ಯೂಲ್ ಇದೆ. ಫೆಬ್ರವರಿ, ಮಾರ್ಚ್, ಏಪ್ರಿಲ್ ವೇಳೆಗೆ ಚಿತ್ರ ಬಿಡುಗಡೆ ಆಗಬಹುದು. ಮನುಷ್ಯ ನಾನು ಅಂತ ಬಂದಾಗ ತುಂಬಾ ಸಫರ್ ಆಗ್ತಾನೆ, ನೀನು ಎಂದಾಗ ತುಂಬಾ ಹಗುರ ಆಗುತ್ತಾನೆ. ಇದರಲ್ಲೇ ಎಲ್ಲಾ ವಿಷಯಗಳು ಅಡಗಿವೆ. ನಮ್ಮೆಲ್ಲರನ್ನು ಒಂದು ಶಕ್ತಿ ತೆಗೆದುಕೊಂಡು ಹೋಗುತ್ತಿದೆ ಎಂಬ ಸತ್ಯದ ಅರಿವಾಗಿದೆ. ನಾನು ಏನು ಮಾಡುತ್ತಿಲ್ಲ ಅನ್ನುವುದನ್ನ ನನಗೆ ಖಂಡಿತ ಗೊತ್ತಾಗಿದೆ ಎಂದರು. ಇನ್ನು ಶಿವರಾಜ್ ಕುಮಾರ್ ಅವರ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿ ಆಗಿದೆ. ಸದ್ಯದಲ್ಲೇ ಅವರು ಬೆಂಗಳೂರಿಗೆ ಬರುತ್ತಾರೆ. ಆಗ ನಾನು ಅವರನ್ನ ಭೇಟಿಯಾಗುತ್ತೇನೆ. ಶಿವರಾಜ್ ಕುಮಾರ್ ಇನ್ನು 100 ಚಿತ್ರಗಳನ್ನ ಮಾಡಬೇಕು. ಅವರ ಜೊತೆ ನಾನು ಕೂಡ ಚಿತ್ರ ಮಾಡಬೇಕೆಂಬ ಅವರ ಆಶಯ ವ್ಯಕ್ತಪಡಿಸಿದ್ದಾರೆ. ನನಗೆ ಮತ್ತೆ ತಲೆಯಲ್ಲಿ ತುಂಬಿಕೊಂಡ್ರೆ ಒಂದು 2-3 ಇದು ಕೂಡ ಎಲ್ಲ ಉದುರೋಗಿ ಖಾಲಿ ಆಗೋಯ್ತು. ಅವ್ರ ಮಾತು ಕೇಳ್ತಾನೆ ಇರೋಣ ಅನಿಸುತ್ತೆ. ಭಾಳ ಅದ್ಭುತವಾಗಿ ಆ ಮಾತು ಹೇಳಿದ್ರೆ. ಆ್ಯಕ್ಚುಲಿ ಏನಂದರೆ, ನಾನು ಅಂತ ಬಂದಾಗ ಎಷ್ಟು ಮನುಷ್ಯ ಸಫರ್ ಆಗ್ತಾನೆ, ನೀನು ಅಂದಾಗ ಎಷ್ಟು ಹಗುರ ಆಗ್ತಾನೆ ಅಂತ. ಅದರಲ್ಲೇ ಎಲ್ಲ ವಿಷಯಗಳಿದ್ದಾವೆ. ಇನ್ನೇನು ಅವ್ರ ಮುಂದೆ ನಾನು ಏನು ಮಾತಾಡಲಿ? ಇಲ್ಲಪ್ಪ, ಎಲ್ಲ ಚೆನ್ನಾಗಾಗ್ತಿದೆ ಖಂಡಿತ. ಎಲ್ಲ ಆಶೀರ್ವಾದ, ಗುರುಗಳ ಆಶೀರ್ವಾದ, ಜನಗಳ ಆಶೀರ್ವಾದ, ದೇವರ ಆಶೀರ್ವಾದ ಎಲ್ಲ ಚೆನ್ನಾಗಾಗ್ತಾಯಿದೆ. ಇಲ್ಲ, ಒಂದಂತೂ ಗೊತ್ತಾಗ್ತಿದೆ, ಏನೋ ಒಂದು ಎಲ್ಲ ಒಂದು ಶಕ್ತಿ ಕರ್ಕೊಂಡು ಹೋಗ್ತೀನಿ ಅನ್ನೋದು ಮಾತ್ರ ಸತ್ಯ ಗೊತ್ತಾಗ್ತಿದೆ. ನಾನೇನು ಮಾಡ್ತಿರೋದಂತೂ ಖಂಡಿತ ಗೊತ್ತಾಗಿದೆ. ಚಿತ್ರರಂಗದಲ್ಲಿ ಅತ್ಯಂತ ಮೌಲ್ಯಭರಿತವಾದಂತಹ ನಡೆಯನ್ನು ಹೊಂದಿದಂಥ ನಮ್ಮ ಉಪೇಂದ್ರ ಅವರು ಇಲ್ಲಿಗೆ ಆಗಮಿಸಿದ್ದಾರೆ. ನಮ್ಮ ಗೀತಾ ಮಂದಿರಕ್ಕೂ ಕೂಡ ಆಗಮಿಸಿದ್ದು ನಮಗೆ ಬಹಳ ಸಂತೋಷವಾಗಿದೆ. ನಾವು ಉಪೇಂದ್ರ ಅವರನ್ನು ತುಂಬ ಮೆಚ್ಚಿಕೊಳ್ಳೋದು ಯಾಕೆಂದರೆ, ಅವರು ಯಾವುದೇ ಒಂದು ಗ್ಲಾಮರ್ನ ಹಿಂದೆ ಹೋಗದೆ ಜನಗಳಿಗೆ ಒಂದು ಸರಿಯಾದ ದಾರಿ ತೋರಿಸಬೇಕು, ಮೌಲ್ಯಗಳನ್ನು ಅವರು ಎತ್ತಿ ಹಿಡಿಬೇಕು ಎಂಬಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆ ದೃಷ್ಟಿಯಲ್ಲಿ ಅವರಿಗೆ ಭಗವದ್ಗೀತೆ ಎಂಬುದು ಬಹಳ ಒಂದು ಉಚಿತವಾದಂತಹ ಮಾರ್ಗದರ್ಶಕವಾದಂತಹ ಗ್ರಂಥವಾಗಿದೆ. ಆ ದೃಷ್ಟಿಯಲ್ಲಿ ಅವರು ಬಹಳ ಒಂದು ಉತ್ಸಾಹದಿಂದ ಗೀತೆಯ ಬಗ್ಗೆಯೂ ಕೂಡ ತಿಳ್ಕೊಳ್ತಾ ಇದ್ದಾರೆ. ಇವತ್ತು ನಮ್ಮ ಗೀತಾ ಮಂದಿರಕ್ಕೆ ಭೇಟಿ ಕೊಟ್ಟು ಗೀತೆಯ ಸಂದೇಶದ ಬಗ್ಗೆ ತಿಳ್ಕೊಳ್ತಾ ಇದ್ದಾರೆ.